ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಬಂದಿದ್ದಾರೆ. ಭವಿಷ್ಯದ ಮುಖ್ಯಮಂತ್ರಿ ಎನ್ನುವ ಮಾತನ್ನು ಕೂಡ ಚಂದ್ರಣ್ಣವರು ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ವಿಶ್ವಾಸದಿಂದ ಮಾತನ್ನು ಹೇಳಿದ್ದಾರೆ. ಇವತ್ತು ನಮ್ಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಅದನ್ನೇ, ಹೌದಾನೆ? ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಆದರೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ಮುಖಂಡರಲ್ಲಿ ಎಲ್ಲರೂ ಕೂಡ ನಾನು ಕಿವಿಮಾತನ್ನು ಹೇಳುವಂಥದ್ದು, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ನಾನು ನಿನ್ನೆನೂ ಕೂಡ ದಾವಣಗೆರೆಯಲ್ಲಿ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಇವತ್ತು ಮತದಾರರು ಈ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ದುಡ್ಡನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಬೇಸತ್ತಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಹೆಚ್ಚಾಗಿದೆ. ನಾನು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ, ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯದಲ್ಲಿ ಮತದಾರರು ನಮ್ಮ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಮ್ಮ ನಾಯಕರುಗಳ ಬಗ್ಗೆ ವಿಶ್ವಾಸ ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ರಾಜ್ಯದ ಮುಖಂಡರ ಮೇಲೆ ವಿಶ್ವಾಸ ಬರ್ತದೋ, ಜಿಲ್ಲಾ ಮುಖಂಡರ ಮೇಲೆ ವಿಶ್ವಾಸ ಬರ್ತದೋ, ನಿಶ್ಚಿತವಾಗಿ ಮತದಾರರು ಕೂಡ ನಮ್ಮ ಬಗ್ಗೆ ವಿಶ್ವಾಸವನ್ನು ಇಡ್ತಾರೆ. ವಿಶ್ವಾಸವನ್ನು ಇಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದಲ್ಲಿ ಯಶಸ್ವಿ ಆಗ್ತದೆ. ನಮ್ಮ ಸರ್ಕಾರ ಬರೋದನ್ನ ತಡೆಯತಕ್ಕಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ ನಂತರದಲ್ಲಿ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ಲೂಟಿಯನ್ನ ಮಾಡಿದ್ರು, ಕೊಳ್ಳೆ ಹೊಡೆದ್ರು ಕಾಂಗ್ರೆಸ್ ಸರ್ಕಾರ, ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ ನಿಮಗೆಲ್ಲ ಗೊತ್ತಿದೆ. ಅಷ್ಟೇ ಮುಖ್ಯ, ಇವತ್ತು ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಕಾರ್ಯಕರ್ತರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಅದನ್ನು ಕೂಡ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ದಕ್ಷಿಣ ಕನ್ನಡದಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು 2 ವರ್ಷದ ಹಿಂದೆ. 1 ವರ್ಷದ ಹಿಂದೆ ಇದೆ ಹುಬ್ಬಳ್ಳಿಯಲ್ಲಿ ಒಬ್ಬಳು ಹೆಣ್ಮಗಳು ನೇಹ ಹತ್ಯೆ ಆಯಿತು ಲವ್ ಜಿಹಾದ್ ಪ್ರಕರಣದಲ್ಲಿ. ಅದೇ ಯಲ್ಲಾಪುರದಲ್ಲಿ ಮತ್ತೊಂದು ದಲಿತ ಮಹಿಳೆಯರ ಬರ್ಬರ ಹತ್ಯೆನೂ ಕೂಡ ಆಯಿತು. ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಮರಾಠ ಸಮಾಜಕ್ಕೆ ಸೇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, 60 ವರ್ಷದ ವ್ಯಕ್ತಿ, ಅವನ ಒಂದು ಬರ್ಬರ ಹತ್ಯೆನೂ ಕೂಡ ಆಯಿತು. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಹಾಲು ಮತಸ್ಥ ಸಮಾಜದ ಲೋಹಿತ್ ಕುರುಬರು ಮತ್ತು ಇತರ ಮುಖಂಡರ ಮೇಲೆ, ಕಾರ್ಯಕರ್ತರ ಮೇಲೆ ಕೂಡ ಇವತ್ತು ಮಾರಣಾಂತಿಕ ಹಲ್ಲೆ ಆಗಿರ್ತಕ್ಕಂಥ ಕೂಡ ನೋಡ್ತಾ ಇದ್ದೀರಿ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಎಸಗುತ್ತಾ ಇರ್ತಕ್ಕಂಥವ್ರನ್ನ ಎಡೆಬರೆ ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಂತ ದೇಶದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸತಕ್ಕಂಥ ಪ್ರಶ್ನೆ ಇಲ್ಲ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ಇವತ್ತು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ಗಳಿರ್ಬೋದು, ಸಿಖ್ರಿರ್ಬೋದು, ಜೈನರಿರ್ಬೋದು, ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಈ ದೇಶದಲ್ಲಿ ಬಾಳಿ ಬದುಕಬೇಕು. ಭಾರತ 2040 ಇಸ್ವಿಗೆ ಒಂದು ವಿಕಸಿತ ಭಾರತ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಧರ್ಮೀಯರು ಕೂಡ ಒಟ್ಟಾಗಿ ಒಂದಾಗಿ ದೇಶದ ಅಭಿವೃದ್ಧಿಯ ಪಥದಲ್ಲಿ ಕೈ ಜೋಡಿಸಬೇಕು ಅನ್ನುವ ಈ ವಿನಂತಿಯನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ